ಓಂ ನಮೋ ವೆಂಕಟೇಶಾಯ. ನಾನು ನಿಮ್ಮ ಸೂರ್ಯನಾರಾಯಣ ಆಚಾರ್ಯ ಗುರೂಜಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನು ಈ ದಿನ ನಿಮ್ಗೇನು ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ, ಸಾಕಷ್ಟು ನನ್ನ ಕಸ್ಟಮರ್ಸು 2ನೇ ಮದುವೆ ಯಾವಾಗಾಗತ್ತೆ? ಸೊ ಯಾವಾಗ 2ನೇ ಮದುವೆ ಆಗತ್ತೆ? ಸೊ ನಮಗೆ ಇನ್ನೂ ಕಾಲ ಕೂಡ ಬಂದಿಲ್ಲ. ಅದರಿಂದ 2ನೇ ಮದುವೆ ಆಗೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಸಾಕಷ್ಟು ಜನ ಕೇಳಿದ್ದಾರೆ. ಸೊ ಅದಲ್ಲದೆ ಮದುವೆ ಯಾವಾಗಾಗತ್ತೆ? 2ನೇ ಮದುವೆ ಯಾವಾಗಾಗತ್ತೆ? 3ನೇ ಮದುವೆ ಯಾವಾಗಾಗತ್ತೆ? ಸೊ ಪಾರ್ಟ್ನರು ಯಾವ ರೀತಿ ಲಾಸ್ ಆಗ್ತಾರೆ? ಏನು ಕಂಟಕ ಬಂದು ತೊಂದರೆ ಆಗತ್ತೆ? ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು? 2ನೇ ಮದುವೆಗೆ ಏನ್ ಪರಿಹಾರ ಮಾಡ್ಬೇಕು? ಸೊ ಇದೆಲ್ಲ ನಾನು ನಿಮ್ಗೆ ಈ ದಿನ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಕುಂಡಲಿಯಲ್ಲಿ ಜಾತಕದಲ್ಲಿ ಏನಾಗುತ್ತೆ ಅಂತಂದ್ರೆ, ಸಪ್ತಮಾಧಿಪತಿ ಈಗ ಮದುವೆ ಒಂದು ಯೋಗ ಅಂತ ಅಂದ್ರೆ ಸಪ್ತಮ ಸ್ಥಾನ ಅಂತ ನೋಡ್ಬೇಕು. ಸಾಕಷ್ಟು ಜನಕ್ಕೆ ಮದುವೆನೇ ಆಗ್ತಾ ಇರಲ್ಲ. ಕಾರಣ ಏನು ಅಂತಂದ್ರೆ ಸಪ್ತಮ ಸ್ಥಾನದಲ್ಲಿ ಸಪ್ತಮ ಸ್ಥಾನದಲ್ಲಿ ಸಾಕಷ್ಟು ನೆಗೆಟಿವ್ ಪ್ಲಾನೆಟ್ಸ್‌ಗಳು ಇರ್ತವೆ. ಸೊ ಈಗ ಶನಿ ಮತ್ತೆ ಕೇತು. ಶನಿ ಅಂತ ಹೇಳಿದ್ರೆ ಹೇಳ್ಬೇಕು ಅಂತಂದ್ರೆ ಶನಿ ಕೇತು ಸನ್ಯಾಸಿ ಯೋಗ ಆಗತ್ತೆ. ಶನಿ ಕೇತು ಚಂದ್ರ ಪ್ಯೂರ್ ಸನ್ಯಾಸಿ ಯೋಗ ಆಗತ್ತೆ. ಅದು ಅರ್ಥ ತ್ರಿಕೋಣದಲ್ಲಿ ಇದ್ಬಿಟ್ರೆ 4, 8, 12 ಇದ್ರೆ ಪ್ಯೂರ್ 100% ಅವರು ಸನ್ಯಾಸತ್ವನೇ ತಗೊಂಡ್ಬಿಡ್ತಾರೆ. ಸಾಕಷ್ಟು ಜನ ನಾವು ನೋಡಿದೀವಿ. ಸೊ ಅದೇ ಈಗ ಶನಿ ಕೇತು ಕಾಂಬಿನೇಷನ್ ಸಪ್ತಮ ಸ್ಥಾನದಲ್ಲಿ ಇದ್ರೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿರೋರು ನಾವು ಇಲ್ಲಿವರೆಗೂ ನೋಡಿದೀವಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಕೆಲವೊಂದ್ ಸರಿ ಮದುವೆ ಆಗತ್ತೆ, ಕೆಲವೊಂದ್ ಸರಿ ಮದುವೆನೇ ಆಗಲ್ಲ ಹೇಳ್ಬೇಕು ಅಂತಂದ್ರೆ. ಸೊ ಈ ರೀತಿ ಇದ್ದಾಗ ಏನ್ ಮಾಡ್ಬೇಕು? ಸೊ ಸಪ್ತಮ ಸ್ಥಾನದಲ್ಲಿ ಕ್ರೂರ ಗ್ರಹಗಳು ಅಥವಾ ಕ್ರೂರ ಗ್ರಹಗಳ ದೃಷ್ಟಿ ಬೀಳ್ತಾ ಇದ್ರು, ಇಲ್ಲ ಅಲ್ಲಿ ಯಾವ್ದಾದ್ರು ಒಂದು ಗ್ರಹ ಇದ್ದು ಫುಲ್ ಡ್ಯಾಮೇಜಿಂಗ್ ಪೊಸಿಷನ್ ಅಲ್ಲಿ ಆಗ್ಬಿಟ್ರು ಕೂಡ, ಆ ತರ ಸಿಚುವೇಶನ್ ಅಲ್ಲಿ ನಾವು ಒಂದು ಕುಂಭ ವಿವಾಹ ಅಂತ, ಇಲ್ಲ ಕದಲಿ ಪೂಜೆ ಅಂತ ಹುಡುಗನಿಗೆ ಮಾಡ್ತೀವಿ. ಇಲ್ಲ ಕುಂಭ ವಿವಾಹ, ಇಲ್ಲ ವಿಷ್ಣು ವಿವಾಹ ಅಂತ ಹುಡುಗಿಗೆ ಮಾಡ್ತೀವಿ. ಸೊ ಕುಂಭ ವಿವಾಹ ಹೇಗ್ ಮಾಡ್ತೀವಿ ಅಂತಂದ್ರೆ, ಒಂದು ಬಾಳೆ ಗಿಡಕ್ಕೆ ಒಂದು ಲಕ್ಷ್ಮೀ ದೇವಿಯ ಒಂದು ಮುಖವಾಡ ಹಾಕಿ, ಸೊ ಆ ಲಕ್ಷ್ಮೀ ದೇವಿಯ ಜೊತೆ ಮದುವೆ ಮಾಡಿಸ್ತೇವೆ. ಅಂದ್ರೆ ಯಾವ ರೀತಿ ಭಕ್ತನಾಗಿ ಮದುವೆ ಮಾಡಿಸ್ತಕ್ಕಂಥದ್ದು. ಸೊ ಭಕ್ತನಾಗಿ ಮದುವೆ ಮಾಡಿಸಿದ್ರೆ ಈ ಒಂದು ದೋಷ ಏನಿದೆಯಲ್ಲ, ಆ ದೋಷ ಕಟ್ಟಾಗತ್ತೆ. ಆ ದೋಷ ಕಟ್ಟಾಗಿ ಮದುವೆ ಒಂದು ಲಕ್ಷ್ಮಿ ಅಂತ ಒಂದು ಹೆಣ್ಣು ಅವ್ರ ಮನೆ ತುಂಬಿಕೊಳ್ಳುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕೋಸ್ಕರ ನಾವು ಇದನ್ನ ಕದಲಿ ಪೂಜೆ ಅಂತ ಹೇಳ್ತೀವಿ. ಮತ್ತೆ ವಿಷ್ಣು ವಿವಾಹ, ಒಂದು ಕಳಶಕ್ಕೆ ಒಂದು ವಿಷ್ಣು ದೇವ್ರನ್ನ ಮುಖವಾಡನ ಹಾಕಿ, ಅದನ್ನ ವಿಷ್ಣು ದೇವ್ರನ್ನ ಆಹ್ವಾನ ಮಾಡಿ, ವಿಷ್ಣು ದೇವ್ರ ಜೊತೆನೆ ಒಂದು ಹೆಣ್ಣು ಮಗುಗೆ ಮದುವೆ ಮಾಡಿಸ್ತಕ್ಕಂಥದ್ದು. ಈ ರೀತಿ ಮಾಡಿಸೋದ್ರಿಂದ ಜಾತಕದಲ್ಲಿ ಏನಿರುತ್ತೆ, ದೋಷ ಏನಿದೆ ಅದು ಪರಿಹಾರ ಆಗಿ ಅವ್ರಿಗೆ ಬೇಗ ಮದುವೆ ಆಗುತ್ತೆ. ಸೊ ಇದು ಮದುವೆ ಆಗಕ್ಕೆ ಅಡೆತಡೆ ಆಗಿದೆ ಈ ಒಂದು ಪರಿಹಾರನ ಮಾಡ್ಕೋಬೇಕು. ಸೊ ಈಗ ಕೆಲವರಿಗೆ ಏನಾಗಿರುತ್ತೆ ಅಂತಂದ್ರೆ, ಮೊದಲನೇ ಮದುವೆ ಆಗಿರುತ್ತೆ. ಮೊದಲನೇ ಮದುವೆ ಆಗಿ ಸಡನ್ ಆಗಿ ಪಾರ್ಟ್ನರು ಡಿವೋರ್ಸ್ ಆಗ್ಬಿಟ್ಟಿರುತ್ತೆ. ಇಲ್ಲ ಅವ್ರಿಗೆ ಪಾರ್ಟ್ನರು ನಿಧನ ಆಗ್ಬಿಟ್ಟಿರ್ತಾರೆ. ಈಗ ಬೈ ಚಾನ್ಸ್ ನೋಡಿ, ಯಾರ ಜಾತಕದಲ್ಲಿ ಯೂಶುವಲ್ ಆಗಿ ಸಪ್ತಮ ಸ್ಥಾನದಲ್ಲಿ ತುಂಬಾ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗೋದು, ಸಪ್ತಮಾಧಿಪತಿ 6ನೇ ಮನೆಗೆ ಹೋಗೋದು, 8ನೇ ಮನೆಗೆ, 12ನೇ ಮನೆಗೆ ಹೋದ್ರೆ 6, 8, 12ನ ನಾವು ದುಸ್ಥಾನ ಅಂತ ಹೇಳ್ತೀವಿ. ಈ ದುಸ್ಥಾನದಲ್ಲಿ ಸಪ್ತಮಾಧಿಪತಿ ಜೊತೆ ಅಷ್ಟಮಾಧಿಪತಿ ಇಲ್ಲ ಷಷ್ಟಮಾಧಿಪತಿ 6ನೇವನು ಇಲ್ಲ 12ನೇವನು ಅಲ್ಲೇ ಸೇರ್ಕೊಂಡ್ಬಿಟ್ರೆ, ಅಲ್ಲಿ ಏನಾಗುತ್ತೆ ಪಾರ್ಟ್ನರ್ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಪಾ ಅದ್ರ ಜೊತೆಗೆ ಏನಾದ್ರು ಕುಜ ಅಥವಾ ಅದ್ರ ಜೊತೆಗೆ ಏನಾದ್ರು ರಾಹು ಏನಾದ್ರು ಸೇರ್ಕೊಂಡಿದ್ರೆ 6, 8, 12ರಲ್ಲಿ ಆಕ್ಸಿಡೆಂಟ್ ಆಗಿ ಕೂಡ ಪಾರ್ಟ್ನರ್ ತೀರ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಕಾಂಬಿನೇಷನ್ ಪಾರ್ಟ್ನರ್ ಹೆಂಗ್ ತೀರ್ಕೊಂತಾನೆ ಅನ್ನೋದಕ್ಕೆ ಡಿವೋರ್ಸರು ಆಗ್ಬೋದು, ಇಲ್ಲ ಅವ್ರಿಗೆ ಹೆಲ್ತ್ ಇಶ್ಯೂಸರು ಆಗ್ಬೋದು, ಇಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗೋರು ತೀರ್ಕೊಂಡಿರ್ಬೋದು ಅಕಾಲಿಕ ಮೃತ್ಯುವಾಗಿ. ಸೊ ಈ ರೀತಿ ಎಲ್ಲ ಆಗಿ ತೀರೋದ್ಮೇಲೆ ನಾವೇನ್ ಮಾಡ್ಬೇಕು? ಇದಕ್ಕೆ ತಕ್ಕ ಹಾಗೆ ಪರಿಹಾರ ಏನು? ಈಗ ಹೋಗ್ಬಿಟ್ರೆ, ಸೊ ಇದಕ್ಕೆ ನಾವು ಈಗ ಒಂದು ಮದುವೆ ಹೋಗ್ಬಿಟ್ಟಿರುತ್ತೆ, ಪಾರ್ಟ್ನರ್ ಲಾಸ್ ಆಗ್ಬಿಟ್ಟಿರುತ್ತೆ. ಈಗ ಸೆಕೆಂಡ್ ಮದುವೆ ಮಾಡ್ಕೋಬೇಕು ಅಂದ್ರೂ ನವಮ ಸ್ಥಾನ ನೋಡ್ತೀವಿ. ನವಮ ಸ್ಥಾನದಲ್ಲಿ ಬೈ ಚಾನ್ಸ್ ಅಲ್ಲಿ ಗ್ರಹಗಳೇನಾದ್ರೂ ತುಂಬಾ ಅಲ್ಲಿ ಡ್ಯಾಮೇಜಿಂಗ್ ಪೊಸಿಷನ್ ಅಲ್ಲಿ ಇದ್ರೆ, ಬೈ ಚಾನ್ಸ್ ಇವಾಗ ತಗೊಳ್ಳಿ, ನವಮ ಸ್ಥಾನದಲ್ಲಿ ರಾಹು ಕುಜ ಇದ್ದಾರೆ, ನವಮ ಸ್ಥಾನದಲ್ಲಿ ಇನ್ಯಾವುದೋ ಗ್ರಹ ಇದೆ. ಸೊ ಇದೆಲ್ಲಾ ಗ್ರಹಗಳು ಡ್ಯಾಮೇಜಿಂಗ್ ಪೊಸಿಷನ್ ಅಲ್ಲಿ ಇದ್ದು ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಮಾಡ್ತಾ ಇದ್ರೆ, ಆಗ ನಾವು ಅದಕ್ಕೆ ಒಂದು ಹುಡುಗನಿಗೆ ಕದಲಿ ಪೂಜೆ ಅಂತ ಮಾಡಿಸ್ಬೇಕಾಗತ್ತೆ, ಹುಡುಗಿಗೆ ಒಂದು ವಿಷ್ಣು ವಿವಾಹ ಅಂತ ಮಾಡಿಸ್ಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ಗ್ರಹಗಳು ಯಾವ್ದು ತೊಂದರೆ ಮಾಡ್ತಿದೆ, ಅದಕ್ಕೆ ಶಾಂತಿನ ಮಾಡ್ಬೇಕಾಗತ್ತೆ. ಯಾವ ದೋಷದಲ್ಲಿದೆ ಆ ದೋಷನ ನಿವಾರಣೆ ಮಾಡ್ಬೇಕಾಗತ್ತೆ. ರಾಹು ಕುಜ ಸೇರಿದ್ರೆ ನಾಗದೋಷ ಆಯ್ತು. ನಾಗದೋಷ ಪರಿಹಾರ ಮಾಡ್ಕೊಂಡು, ಅಂಗಾರಕ ದೋಷ ಅಂತ ಹೇಳ್ತೀವಿ, ರಾಹು ಕುಜ ಸೇರಿದ್ರೆ ಆ ಅಂಗಾರಕ ದೋಷ, ನಾಗದೋಷನ ಪರಿಹಾರ ಮಾಡಿ ಒಂದು ಕದಲಿ ಪೂಜೆ ಮಾಡಿದ್ರೆ, ಅಂತವ್ರಿಗೆ ಮದುವೆ ಆಗದೆ ಇರೋ ದೀರ್ಘಕಾಲದಿಂದ ಕಾಯ್ತಾ ಇರೋರು, 2ನೇ ಮದುವೆ ಮಾಡ್ಕೊಳಕ್ಕೆ ಅಂತವ್ರು ಖಂಡಿತ ಮದುವೆ ಆಗತ್ತೆ. ಸಾಕಷ್ಟು ಜನಕ್ಕೆ ನಾವು ನಮ್ಮ ಕಸ್ಟಮರ್‌ಗಳಿಗೆ ನಾವು ದೋಷನ ಪರಿಹಾರ ಮಾಡಿ ಆಲ್ರೆಡಿ ಮದುವೆ ಮಾಡಿಸಿದೀವಿ. ಸೊ ಅದು ಅವರೆಲ್ಲ ತುಂಬಾ ಅನುಕೂಲವಾದಂತ ಒಂದು ಪರಿಸ್ಥಿತಿಗೆ ಹೋಗಿದ್ದಾರೆ. ಸೊ ಈ ರೀತಿ ಒಂದು ಸೆಕೆಂಡ್ ಮ್ಯಾರೇಜು ಯಾರು ಕಾಯ್ತಾ ಇದಾರೆ ಈ ರೀತಿ ಮಾಡ್ಕೋಬಹುದು. 3ನೇ ಮದುವೆ ಯಾವಾಗಾಗತ್ತೆ ಅಂದ್ರೆ ಸಪ್ತಮ, ನವಮ ಎರಡೂ ಕಂಪ್ಲೀಟ್ ಡ್ಯಾಮೇಜ್ ಆಗಿ 3ನೇ ಮನೆ 11ನೇ ಮನೆ ಶುದ್ಧವಾಗಿದ್ರೆ ಅಂತವ್ರಿಗೆ 3ನೇ ಮದುವೆ ಆಗತ್ತೆ. 3ನೇ ಮದುವೆಲಿ ಸಾಕಷ್ಟು ಜನ ಚೆನ್ನಾಗಾಗಿರೋರಿದ್ದಾರೆ. 2ನೇ ಮದುವೆಲಿ ಸಾಕಷ್ಟು ಜನ ಚೆನ್ನಾಗಾಗಿರೋರಿದ್ದಾರೆ. ಮೊದಲನೇ ಮದುವೆಲಿ ಸಾಕಷ್ಟು ಜನ ಚೆನ್ನಾಗಾಗಿರೋರಿದ್ದಾರೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಯಾವ ದೋಷ ಆಗ್ತಿದೆ, ಆ ದೋಷಕ್ಕೆ ಪರಿಹಾರ ಏನು?
ಅದನ್ನ ನೋಡ್ಕೊಳ್ದೆ ನೀವು ಡೈರೆಕ್ಟ್ ಆಗಿ ಮದುವೆ ಮಾಡ್ಕೊಂಡ್ರೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತ ನಾನು ನಿಮ್ಗೆ ಈ ದಿನ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ತಕ್ಕ ಹಾಗೆ ಏನ್ ರೆಮಿಡಿ ಮಾಡ್ಬೇಕೋ ಆ ರೆಮಿಡಿನ ಮಾಡ್ಕೊಳ್ಳಿ. ಅದ್ ನಿಮ್ ಕೈಯಲ್ಲಿ ಏನು ಆಗಲ್ವೋ ಆ ರೆಮಿಡಿನ ನಾವು ಶಾಂತಿ ಮುಖಾಂತರ, ಹೋಮದ ಮುಖಾಂತರ ಮಾಡಿ ಕ್ಲಿಯರ್ ಮಾಡ್ತೀವಿ. ಅದು ಕ್ಲಿಯರ್ ಆದ್ಮೇಲೆ ನಿಮ್ಗೆ ಒಂದು ಒಳ್ಳೆ ಜೀವನ ಸಿಗುತ್ತೆ. ಸೊ ಈಗ ಎಷ್ಟೊಂದ್ ಜನಕ್ಕೆ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇರ್ತಾರೆ. ಮದುವೆನೇ ಆಗಿರಲ್ಲ. ಸೊ ಸೆಕೆಂಡ್ ಮದುವೆ ಹುಡುಕ್ತಾ ಇರ್ತಾರೆ. ಅವ್ರಿಗೆ 2ನೇ ಮದುವೆನೇ ಆಗಲ್ಲ. ಸೊ ಅದಕ್ಕೆಲ್ಲ ದೋಷಗಳಿಗೆ ಎಲ್ಲಾ ಪರಿಹಾರ ಇದೆ. ಸೊ ಈ ಒಂದು ಪ್ರಾಪರ್ ಆಗಿ ರೆಮಿಡಿಗಳನ್ನ ನೀವು ನಿಮ್ಮ ಜಾತಕದಲ್ಲಿ ಸೂಚಿಸಿ ಅದನ್ನ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಮುಂದಕ್ಕೆ ಜೀವನದಲ್ಲಿ ಒಳ್ಳೆ ಲೈಫ್ ಇದೆ ಅಂತ ನಾನು ತಿಳಿಸ್ತೀನಿ. ಇದು ಮದುವೆ ಬಗ್ಗೆ ತಿಳಿಸ್ತೀನಿ. ಇನ್ನಷ್ಟು ವಿಷಯಗಳನ್ನ ತರ್ತೀನಿ. ನಮಸ್ತೆ.